ಮೇಡಮ್, ಮೊದಲಿಗೆ ಬಿಗ್ ಬಾಸ್ ಅನುಭವ ಹೇಗಿತ್ತು? ತುಂಬ ಚೆನ್ನಾಗಿತ್ತು. ಬಿಗ್ ಬಾಸ್ ಮನೆ ಮತ್ತೆ ಫುಲ್ ಎಕ್ಸ್ಪೀರಿಯನ್ಸೇ ತುಂಬ ಡಿಫ್ರೆಂಟ್ ಆಗಿ ಯುನೀಕ್ ಆಗಿತ್ತು ಆ್ಯಂಡ್ ನಂಗೆ ತುಂಬ ಇಷ್ಟ ಆಗಿತ್ತು. ಸೊ ಎಲ್ಲಿ ಮಿಸ್ಟೇಕ್ ಆಯಿತು ಅನಿಸುತ್ತೆ ನಿಮಗೆ? ನೀವು ಹೊರಬರೋಕ್ಕೆ ನಿಮ್ಮ ಪ್ರಕಾರ ಕಾರಣ ಏನಿರ್ಬೋದು ಅಂತ ಈಗ ಒಂದ್ಸಲ ಯೋಚನೆ ಮಾಡಿದ್ರೆ ಏನು ಅನಿಸುತ್ತೆ? ನಾನು ಯೋಚನೆ ಮಾಡ್ಬೇಕಂದ್ರೆ ಓಕೆ, ಸೊ ನನ್ನ ಸೆಲ್ಫ್ ಕಾನ್ಫಿಡೆನ್ಸ್ ಸ್ವಲ್ಪ ಕಮ್ಮಿ ಆಗಿತ್ತು ಆ್ಯಂಡ್ ಅದಕ್ಕೆ ಮುಂಚೆ ನನ್ನ ಸೆಲ್ಫ್ ಕಾನ್ಫಿಡೆನ್ಸ್ ಫುಲ್ಲಾಗಿ 100% ಆಗಿತ್ತು. ಬಟ್ ಎಲ್ಲರೂ ಲೈಕ್ ಸುದೀಪ್ ಸರ್ ಹೇಳುವಾಗ ಓಕೆ ನಿಮಗೆ ಯುನೋ ನಿಮ್ಮ ಪ್ರಕಾರ ಯಾರು ಎಲಿಮಿನೇಟ್ ಆಗ್ತಾರೆ ಅಂದರೆ ಎಲ್ಲರೂ ನನ್ನ ಹೆಸರು ತೊಗೊಂಡಿದ್ರು. ಸೊ ಅದರಿಂದ ನನಗೆ ತುಂಬ ಬೇಜಾರಾಗಿತ್ತು ಆ್ಯಂಡ್ ನನಗೆ ಇಷ್ಟ ಆಗಲಿಲ್ಲ. ಆ್ಯಂಡ್ ಅದನ್ನ ನೋಡಿ ಮತ್ತೆ ಅದಕ್ಕೆ ಮುಂಚೆ ಟಾಸ್ಕ್ಸ್ ವಿಚಾರ ಇರಲಿ, ಅದನ್ನ ಎಲ್ಲರೂ ಸುದೀಪ್ ಸರ್ ಹೇಳಿದ್ರು 30% ಟಾಸ್ಕ್ಸು ಮತ್ತೆ 70% ಪರ್ಸನಾಲಿಟಿ ಅಂತ. ಆ್ಯಂಡ್ ಅದನ್ನ ನೋಡಿದ್ರೆ ನಾನು 70% ಪರ್ಸನಾಲಿಟಿ ತೋರಿಸ್ತಾ ಇದೆ. ರ್ಯಾಪು ಹಾಡು ಎಲ್ಲ ಹೇಳಿದ್ದೀನಿ ನಾನು, ಬಟ್ ತೋರಿಸ್ಲಿಲ್ಲ ಅವರು. ಸೊ ಟಾಸ್ಕ್ ವಿಚಾರ ನೋಡ್ಬೇಕಂದ್ರೆ ಓಕೆ ಮೇ ಬಿ ನಾನು ಸ್ವಲ್ಪ ಅಷ್ಟು ಏನು ನಾನು ಆಟ ಆಡಲಿಲ್ಲ ಅಂತ ಎಲ್ಲರಿಗೂ ಅನ್ಸುತ್ತೆ. ಆ್ಯಂಡ್ ನಾನು ಫುಲ್ಲಾಗಿ 100% ಕೊಡ್ಬೇಕಿತ್ತಂತ, ನನ್ನ ಹಠ ಇನ್ನ ಜಾಸ್ತಿ ಇರ್ಬೇಕಿತ್ತಂತ ನನ್ಗೆ ಅನ್ಸುತ್ತೆ. ಸೊ ಅದರಿಂದ ಮೇ ಬಿ ನಾನು ಆಚೆ ಬಂದಿದ್ದೀನಿ. ಸೊ ನೀವೇ ಆಗಲೇ ಹೇಳ್ದಂಗೆ ಎಲ್ಲರೂ ನಿಮಗೆ ಇದನ್ನು ಮಾಡ್ತಾಯಿದ್ರು. ಸೊ ಕಳಪೆ ಪಟ್ಟ ಕೊಡ್ತಾಯಿದ್ರು. ಸೊ ಅದ್ರ ಬಗ್ಗೆ ನಿಮಗೆ ಪರ್ಸನಲಾಗಿ ಬೇಸರ ಇದೆಯಾ, ನೋವಿದೆಯಾ, ಸಿಟ್ಟಿದೆಯಾ? ನಾನು ಸ್ಪೋರ್ಟಿವ್ ಆಗಿ ಎಲ್ಲ ತಗೋತೀನಿ. ಕಳಪೆ ಎಲ್ಲ ಹಾಕಿದ್ರೆ ಆಯ್ತು, ಓಕೆ 2 ಸತಿನೂ ಹಾಕಿದರೆ ಪರವಾಗಿಲ್ಲ. ಲೈಕ್ ಆ ಜೈಲ್ ಒಳಗಡೆ ಹೋಗೋದು ಪರವಾಗಿಲ್ಲ, ಅದು ಪ್ರಾಬ್ಲಮೇ ಇಲ್ಲ. ಬಟ್ ರೀಸನ್ಸು ಇಟ್ ಶುಡ್ ಬಿ ಇದು ಸಾಲಿಡ್ ಆಗಿರ್ಬೇಕು. ರೀಸನ್ ಸಾಲಿಡ್ ಆಗಿರ್ಲಿಲ್ಲ ಅಂದ್ರೆ ಏನೇ ಕಲ್ ಒಳಗಡೆ ಹೋದೆ ಅಂತ ನಂಗೆ ಗೊತ್ತಾಗ್ತಾ ಇಲ್ಲ. ಸೊ ಅದು ಒಂದು ಟಾಸ್ಕ್ ಅಲ್ಲಿ ನಾವು ಒಂದು ಬ್ಲಾಕ್ ಮೇಲೆ ನಾವು ಎಲ್ಲರೂ ನಿಂತ್ಕೋಬೇಕಿತ್ತು. ಸೊ ಒಂದು ಬ್ಲಾಕ್ ಮೇಲೆ ನಾವು ಎಲ್ಲರೂ ನಿಂತ್ಕೋಬೇಕಿತ್ತು. ಸೊ ಅದರಿಂದ ನನಗೆ ನಾನು 2 ಸತಿ ನಿಂತ್ಕೊಂಡಿದ್ದೆ. ಇನ್ನೂ ಎಷ್ಟೊಂದು ಜನಗಳು ನಿಂತ್ಕೊಳಕ್ ಆಗ್ಲಿಲ್ಲ ಅವ್ರಿಗೆ. ಬಟ್ ನನ್ನನ್ನೇ ಬ್ಲೇಮ್ ಮಾಡ್ಬಿಟ್ಟು ಆಮೇಲೆ ನನಗೆ ಒಂದು ಹೆಲ್ತ್ ಇಶ್ಯೂ ಇತ್ತು. ನನ್ನ ಹೆಂಗಸರು ಇರುವಾಗ ಎಲ್ಲರಿಗೂ ಎವ್ರಿ ಮಂತ್ ನಮ್ಗೆಲ್ಲ ಬರುತ್ತಲ್ವಾ. ಸೊ ಅದರಿಂದ ಅದು ನಂಗೆ ಪೇನ್ಫುಲ್ ಆಗಿತ್ತು. ಆ್ಯಂಡ್ ಅದರಿಂದ ನನ್ನ ಹಠ ಇತ್ತು, ನಾನು ಆಟ ಆಡಿದೆ. ಟಾಸ್ಕ್ ಮುಗಿದ್ಮೇಲೆ ನಂಗೆ ನಿಂತ್ಕೊಳಕ್ ಆಗ್ಲಿಲ್ಲ. ಆವಾಗ ನಾನು ಹಾಸ್ಪಿಟಲ್ಗೆ ಹೋಗಿದ್ದೆ. ಬಟ್ ಅದನ್ನ ರೀಸನ್ ತಗೊಂಡು ಅವ್ರು ನನ್ನ ಯಾಕೆ ಕಲ್ಪೆಲ್ ಹಾಕ್ಬಿಟ್ಟಿದ್ದಾರೆ. ಆ ರೀಸನ್ ನನ್ನ ಪ್ರಕಾರ ರೀಸನ್ ಇರ್ಲಿಲ್ಲ. ಓಕೆ, ಆ್ಯಂಡ್ ಏನಾದರೂ ಇಲ್ಲಿ ಲೈಕ್ ಅಟ್ ದಿ ಎಂಡ್ ಪರವಾಗಿಲ್ಲ. ಕಲ್ಪೆಲ್ ಹೋಗುವಾಗ ಅದೆಲ್ಲ ಆಗುತ್ತೆ, ಎಲ್ಲರೂ ಹೋಗ್ತೀವಿ. ಯಾರಿಗ್ಯಾರಿಗೆ ಏನು ಅನ್ಸುತ್ತೆ ಅವ್ರ ಒಪಿನಿಯನ್ಸ್ ಕೊಡ್ತಾರೆ. ಇಟ್ಸ್ ನಾಟ್ ಅ ಪ್ರಾಬ್ಲಮ್ ಅಷ್ಟೇ. ಟಾಸ್ಕಲ್ಲಿ ಅಂದರೆ ಪರ್ಸ್ನಲ್ಲು ಮತ್ತು ಇದು ಅಂತ ಹೇಳ್ತಾ ಇದ್ರಿ. ಸೊ ಅದು ಆ್ಯಕ್ಚುಲಿ ಬಿಗ್ ಬಾಸ್ ಅನ್ನೋದು 24 ಗಂಟೆಯ ರೆಗ್ಯುಲರ್ ಶೂಟ್. ಅದು ನಿಮ್ಮದು 24 hours ಮೂಮೆಂಟ್ಸು ಕೂಡ ಅದರಲ್ಲಿ ಕ್ಯಾಪ್ಚರ್ ಆಗಿರುತ್ತೆ. ಬಟ್ ಜನ ನೋಡೋದು ಮಾತ್ರ 1.5 hour. ಸೊ ಆ 1.5 hour ಬೆಸ್ಟ್ ಮೂಮೆಂಟ್ಸು ಇಲ್ಲದೆ ಇರಬಹುದು. ಫಾರ್ ಎಕ್ಸಾಂಪಲ್ ನೀವೇ ಹೇಳ್ದಂಗೆ ನೀವು ಹಾಡು ಹಾಡಿದ್ದೀರಾ, ಬಟ್ ನಾವ್ಯಾರೂ ನೋಡಿಲ್ಲ ಅದನ್ನು. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಿ? ಅದೊಂದು ಎಲ್ಲಿದ್ರೆ ಅದರಿಂದ ನಿಮ್ಗೆ ಏನಾದರೂ ಸ್ವಲ್ಪ ಇದಾಯ್ತಾ, ಹಿನ್ನಡೆ ಆಯ್ತಾ, ಬ್ಯಾಕ್ ಫೈರ್ ಆಯ್ತಾ, ಏನಾಯ್ತು ಅಂತ? ಟು ಸಮ್ ಎಕ್ಸ್ಟೆಂಟ್ ನಂಗೆ ಅನ್ಸುತ್ತೆ ನಂದು ರ್ಯಾಪ್ ತೋರಿಸ್ಲಿಲ್ಲ, ಇಲ್ಲ ಅಂದ್ರೆ ನಾನು ಹಾಡು ಹೇಳೋದು ತೋರಿಸ್ಲಿಲ್ಲ ಅಂತ. ಯಾಕಂದ್ರೆ ನಾನು ಕ್ಯಾಮ್ರಾ ಮುಂದೆ ನಾನು ಹೋಗ್ತಾ ಇದ್ದೆ, ನಾನು ಹಾಡು ಹೇಳ್ತಾ ಇದ್ದೆ, ಇಲ್ಲಾಂದ್ರೆ ನಾನು ರ್ಯಾಪ್ ಮಾಡ್ತಾನೆ ಇದ್ದೆ. ಬಟ್ ನಾನು ಹೇಳಲ್ಲ ಓಕೆ ಎವ್ರಿ ಡೇ ಕೂತ್ಕೊಂಡು ನಾನು ರ್ಯಾಪ್ ಬರೀತಾ ಇದೆ ಎವ್ರಿ ಡೇ ಅಂತ ನಾನು ಅದು ಹೇಳಕ್ ಹೋಗಲ್ಲ. ಆ್ಯಂಡ್ ಅಲ್ಲಿ ನಾನು ಯಾವಾಗ ರ್ಯಾಪ್ ಮಾಡ್ತಾ ಇದ್ನೋ ಅದು ತೋರಿಸ್ತಾ ಇದೆ ನಾನು. ಮತ್ತೆ ಜನಗಳ ಜೊತೆ ಲೈಕ್ ಇನ್ನೊಬ್ರು ಕಂಟೆಸ್ಟೆಂಟ್ಸ್ ಜೊತೆ ಅವ್ರ ಜೊತೆನೇ ನಾನು ಹಾಡು ಹೇಳ್ತಾ ಇದ್ದೆ, ಎಲ್ಲ ಮಾಡ್ತಾ ಇದ್ದೆ. ಆ್ಯಂಡ್ ಅದನ್ನು ತೋರಿಸ್ಲಿಲ್ಲ. ಸೊ ನಂಗೆ ಒಂಥರ ಬೇಜಾರು, ಏನಕ್ಕೆ ತೋರಿಸ್ಲಿಲ್ಲ ಅಂತ ನಂಗೆ ಅರ್ಥ ಆಗ್ತಾ ಇಲ್ಲ. ಆ್ಯಂಡ್ ಪರವಾಗಿಲ್ಲ, ಅವ್ರಿಗೆ ಏನು ಅನ್ಸುತ್ತೋ ಹಾಕಿದ್ದಾರೆ ಅಷ್ಟೇ. ಸೊ ಟಾಸ್ಕ್ ವಿಚಾರಕ್ಕೆ ಬಂದರೆ ನೀವು ಪರ್ಫಾರ್ಮ್ ಮಾಡ್ತೀರಾ ಅನ್ನೋ ನಂಬಿಕೆ 100% ನಿಮಗೆ ಇದ್ದೇ ಇರುತ್ತೆ. ಬಟ್ ಆದರೆ ಮನೆಯ ಬಾಕಿ ಸದಸ್ಯರಲ್ಲಿ ಅದು ಇರಲಿಲ್ಲ ಅನ್ನೋ ಭಾವನೆ. ಯಾಕಂದರೆ ನೀವು ಸುಮಾರು ಸಲ ಕೈ ಎತ್ತಿದ್ರು ಕೂಡ ನಿಮಗೆ ಅದು ಟಾಸ್ಕ್ ಕಂಪ್ಲೀಟ್ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿಲ್ಲ ಅನ್ನೋ ಒಂದು ಭಾವನೆ ಬರುತ್ತೆ ಸಾಮಾನ್ಯವಾಗಿ ನೋಡಿದಾಗ. ಸೊ ಅದ್ರ ಬಗ್ಗೆ ನೀವೇನು ಹೇಳ್ತೀರಾ? ಅದ್ರ ಬಗ್ಗೆ ನಂಗೆ ತುಂಬಾ ಬೇಜಾರು. ಯಾಕಂದ್ರೆ ನಾನು ಎಷ್ಟು ಸತಿ ನಾನು ಹೇಳಿದೀನಿ ಓಕೆ ನಾನು ಆಟ ಆಡ್ತೀನಿ. ಯಾಕಂದ್ರೆ ಟೀಮ್ ಟಾಸ್ಕ್ ಅಲ್ಲಿ ಇರುವಾಗ ನಾವ್ ಎಲ್ಲರೂ ಜೊತೆಗೆ ಆಟ ಆಡ್ಬೇಕಲ್ವಾ. ಸೊ ಅವ್ರಿಗೆ ಹೇಳ್ದೆ ನನ್ನ ಕೈ ಎತ್ತಾನೆ ಇದೆ, ಓಕೆ ನಾನು ಆಟ ಆಡ್ತೀನಿ ಏನಾದ್ರೂ ಇರ್ಲಿ, ಹಳ್ಳಿ ಟಾಸ್ಕ್ ಇರ್ಲಿ, ಏನಾದ್ರೂ ಇರ್ಲಿ. ಓಕೆ, ಸೊ ಫಾರ್ ಎಕ್ಸಾಂಪಲ್ ಇದು
ಇದು ಸಗಣಿ ತಗೋಬೇಕಿತ್ತು, ಇಲ್ಲ ಅಂದ್ರೆ ಅದು ಮಡ್ ತಗೋಬೇಕಿತ್ತು. ಸೊ ಅದು ನನ್ಗೂ ಆಗ್ತಾ ಇತ್ತಲ್ವಾ. ಸೊ ನನ್ಗೆ ಏನಕ್ಕೆ ಆ ಆಪರ್ಚುನಿಟಿ ಕೊಡ್ಲಿಲ್ಲ ಅಂತ, ಯಾಕಂದ್ರೆ ಟೀಮ್ ಟಾಸ್ಕ್ ಅಲ್ಲಿ ಒಮ್ಮತ್ತಲ್ಲಿ ಡಿಸೈಡ್ ಮಾಡ್ಬೇಕು ಯಾರ್ಯಾರು ಏನ್ ಮಾಡ್ತಾರಂತ. ಸೊ ಅವರೇ ಡಿಸಿಷನ್ ತಗೊಂಡ್ರು, ಅವರು ಇಬ್ರಿಗೆ ಡಿಸಿಷನ್ ತಗೊಂಡ್ರು. ಅಂಡ್ ನನ್ಗೆ ಒಂಥರ ಲೈಕ್ ನನ್ಗೆ ಸೈಡ್ ಅಲ್ಲಿ ಆಗ್ತಾ ಇದಾರೆ ಅಂತ ನನ್ಗೆ ಅನ್ಸ್ತು. ಅದರಿಂದ ನಂಗೆ ತುಂಬಾ ಬೇಜಾರಾಯ್ತು. ಅಂಡ್ ಏನಕ್ಕೆ ಅಂತ ನಾನು ಆಕ್ಚುಲಿ ಕೇಳ್ದೆ, ಏನಕ್ಕೆ ಅಂತ. ಅವ್ರ ಪ್ರಕಾರ ನನ್ನ ಪ್ರೊಟೆಕ್ಟ್ ಮಾಡ್ತಾ ಇದ್ರು. ನಾನು ಪ್ರೊಟೆಕ್ಟ್ ಮಾಡ್ತಾ ಇದ್ದೀರಾ ಅಂತ ನಂಗೆ ಅರ್ಥ ಆಯ್ತು. ಓಕೆ, ಇಟ್ಸ್ ಸ್ವೀಟ್ ಆಫ್ ದಮ್, ನಂಗೆ ಗೊತ್ತು. ಬಟ್ ಅಟ್ ದ ಸೇಮ್ ಟೈಮ್ ನನ್ನ ಸೀರಿಯಸ್ಲಿಯಾಗಿ ಯಾರು ತಗೊಳಲ್ಲ ಈ ತರ ಮಾಡ್ತಾನೆ ಇದ್ರೆ. ಸೊ ಅದು ನಾನು ಅನುಭವಿಸಿದ್ದೀನಿ, ಏನಿರೋದು ನಾನು ನೋಡಿದ್ದೀನಿ. ಸೊ ಹೌದು, ನನಗೆ ಬೇಜಾರಾಗಿತ್ತು. ಆಮೇಲೆ ನಾನು ಯಾರು ಸೀರಿಯಸ್ಲಿ ತಗೊಂಡಿರ್ಲಿಲ್ಲ, ನನ್ನನ್ನು ಸೀರಿಯಸ್ಲಿ ತಗೋಬೇಕಿತ್ತಂತ. ಮೇ ಬಿ ನಾನು ಹಠ ಇನ್ನ ಜಾಸ್ತಿ ಇರ್ಬೇಕಿತ್ತು. ನಾನು ಕಿರ್ಚಕ್ ಹೋಗಲ್ಲ. ಎಲ್ಲರೂ ನಾನು ಆಟಾಡ್ತೀನಿ, ನಾನು ಆತರ ಅಲ್ಲ. ನಾನು ಹೇಳ್ತೀನಿ, ಇಲ್ಲ ನಾನು ಆಟಾಡ್ತೀನಿ, ನಾನು ಏನಾದ್ರೂ ಇರ್ಲಿ ನಾನು ಮಾಡ್ತೀನಿ ಅಂತ. ಮತ್ತೆ ಅವ್ರು ಒಮ್ಮತ್ತಾಗಿ ಡಿಸಿಷನ್ ತಗೊಂಡ್ಮೇಲೆ ಇನ್ನೊಬ್ರಿಗೆ ಕೊಟ್ರೆ ಆ ಚಾನ್ಸು, ನಾನು ಹೇಳ್ಬಿಟ್ರಿ. ಸೊ ಈಗ ಹೊರಗಡೆ ಬಂದಿದ್ದೀರಾ. ಸೊ ಸಹಜವಾಗಿ ನಿಮಗೆ ಒಂದು ದುಃಖ ಇದ್ದೇ ಇರುತ್ತೆ. ಸೊ ನಿರೀಕ್ಷೆ ಮಾಡಿದ್ರ ಈ ವಾರ ಹೊರಗೆ ಬರ್ತೀನಿ, ಗ್ಯಾರಂಟಿ ಈ ಸಲ ಹೊರಗೆ ನಾನೇ ಹೋಗ್ತೀನಿ ಅಂತ, ಅಥವಾ ಇಲ್ಲ ಈ ಸಲ ನಾನು ಹೋಗಲ್ಲ ಇನ್ನೊಂದು ಸ್ವಲ್ಪ ದಿನ ಇರ್ತೀನಿ ಅನ್ನೋ ಕಾನ್ಫಿಡೆನ್ಸ್ ನಿಮ್ಗಿತ್ತ? ನನ್ ಕಾನ್ಫಿಡೆನ್ಸ್ ಇತ್ತು, ನನ್ಗೆ 100% ಕಾನ್ಫಿಡೆನ್ಸ್ ಇತ್ತು, ಓಕೆ ನಾನು ಇರ್ತೀನಿ ಅಂತ. ಬಟ್ ನೋಡಿದ್ಮೇಲೆ ನಾನು ಎಲ್ಲಾರು ಹೇಳಿದ್ರು, ಓಕೆ ಯಾರು ಲೈಕ್ ಸುದೀಪ್ ಸರ್ ಕೇಳಿದ್ರು ಯಾರು ನಿಮ್ ಪ್ರಕಾರ ಯಾರು ಎಲಿಮಿನೇಟ್ ಆಗ್ತಾರೆ ಅಂತ. ಎಲ್ಲರೂ ನನ್ನ ಹೆಸರು ತಗೊಂಡ್ರು. ಅದು ನನ್ಗೆ ತುಂಬಾ ಎಫೆಕ್ಟ್ ಆಗಿತ್ತು. ಯಾಕೆ ಅಂದ್ರೆ ಏನಕ್ಕೆ ನನ್ನ ಹೆಸರು ತಗೊಂಡ್ರು? ನಾನು ಈಸಿ ಟಾರ್ಗೆಟ್ ಏನಕ್ಕೆ? ಅವ್ರ ಒಪಿನಿಯನ್ಸ್ ಅವರು ಎಲ್ಲಾರು ಒಳ್ಳೆಯವ್ರೆ, ನಾನು ಏನು ಹೇಳಕ್ ಹೋಗಲ್ಲ. ಅವ್ರದ್ದು ಎಲ್ಲರಿಗೂ ಒಪಿನಿಯನ್ಸ್ ಇರುತ್ತೆ ಅಂತ, ಪರವಾಗಿಲ್ಲ. ಬಟ್ ನನ್ನ ಹೆಸರು ತಗೊಂಡ್ಮೇಲೆ ನನ್ನ ಸೆಲ್ಫ್ ಕಾನ್ಫಿಡೆನ್ಸ್ ಫ್ರಮ್ 100 to 0% ಹೋಯ್ತು. ನಾನೇ ನಿಂತ್ಕೊಂಡ್ಬಿಟ್ಟು ನನ್ಗೆ ಮಾಡಬಾರ್ದಿತ್ತಂತ ನನ್ಗೆ ಅದಿದೆ. ಬಟ್ ಅಟ್ ದ ಸೇಮ್ ಟೈಮ್ ನನ್ಗೆ ಎಷ್ಟು ಲೈಕ್ ಮೆಂಟಲ್ ಆಗಿ ತುಂಬಾ ಜಾಸ್ತಿ ಆಗಿತ್ತು ಅಂತ ನನ್ಗೆ ಅನ್ಸುತ್ತೆ. ಸೊ ಬಿಗ್ ಬಾಸ್ ಅಂತಂದ್ರೆ ವ್ಯಕ್ತಿ ಮತ್ತು ವ್ಯಕ್ತಿತ್ವಗಳ ಸಂಘರ್ಷ. ಸೊ ಫಸ್ಟ್ ವೀಕ್ ಹೋದಾಗ, ಫಸ್ಟ್ ವೀಕ್ ಟು ಈಗ ಅಪ್ ಟು ಎಲಿಮಿನೇಷನ್ವರೆಗೂ ಹೇಗಿದೆ ಅಂದರೆ ನಿಮ್ಮಲ್ಲಿ ಆದ ಬದಲಾವಣೆಗಳೇನು? ಅಂದರೆ ಫಸ್ಟು ಸ್ಟಾರ್ಟಿಂಗ್ ಭಯ ಇತ್ತು, ಸೊ ಅದಾದಮೇಲೆ ಓವರ್ಕಮ್ ಆಗ್ತಾ ಬಂತ, ಅಥವಾ ಫಸ್ಟು ಸ್ಟ್ರಾಂಗ್ ಆಗಿದ್ರಿ ಆಮೇಲೆ ಡೌನ್ ಆಗ್ತಾ ಹೋದ್ರೆ ಹೆಂಗೆ? ಆಕ್ಚುಲಿ ಆಪೋಸಿಟ್. ಸೊ ನನಗೆ ಫಸ್ಟ್ ಅಲ್ಲಿ ನಂಗೆ ತುಂಬಾ ಕಾನ್ಫಿಡೆನ್ಸ್ ಇತ್ತು, ನಾನು ಯಾರಂತ ನಂಗೆ ಗೊತ್ತಿತ್ತು. ಓಕೆ, ನಾನು ಏನ್ ಹೇಳ್ತೀನೋ ಅದಕ್ಕೆ ಅದನ್ನೇ ನಾನು ಸ್ಟಿಕ್ ಮಾಡ್ಕೊಂಡಿರ್ತೀನಿ ಅಂತ ನಂಗೆ ಗೊತ್ತಿತ್ತು. ಅಂಡ್ ಅದಾದ್ಮೇಲೆ ಸ್ವಲ್ಪ ಡೌನ್ ಆಗ್ತಾ ಇತ್ತು. ಯಾಕೆಂದ್ರೆ ಟಾಸ್ಕ್ಸ್ ಬರ್ಲಿ, ಇಲ್ಲಾಂದ್ರೆ ಏನಾದ್ರು ಬರ್ತಾ ಇರುವಾಗ ನನಗೆ ಸ್ವಲ್ಪ ಸೈಡ್ ಅಲ್ಲಿ ಪುಷ್ ಮಾಡ್ತಾ ಇದ್ರು ಅಂತ ನನ್ಗೆ ಅನ್ಸ್ತು. ಅಂಡ್ ಅದು ಆಗ್ಲಿ ಪರವಾಗಿಲ್ಲ, ಓಕೆ ಡೀಲ್ ಮಾಡೋಣ ಅಂತ ನಾನು ಅನ್ಕೊಂಡಿದ್ದೆ. ಬಟ್ ಸೆಲ್ಫ್ ರಿಫ್ಲೆಕ್ಷನ್ ಕೂತ್ಕೊಳ್ಳೋಕೆ ಅದಕ್ಕೂ ಪ್ರಾಬ್ಲಮ್ ಇತ್ತು. ಸೊ ಇಮೋಷನ್ ತೋರಿಸಿದ್ರೆ ಪ್ರಾಬ್ಲಮ್ ಇರುತ್ತೆ, ಇಮೋಷನ್ ತೋರಿಸಲಿಲ್ಲ ಅಂದ್ರೆ ಪ್ರಾಬ್ಲಮ್ ಇರುತ್ತೆ. ಹಠ ಜಾಸ್ತಿ ಇದ್ರೆ ಪ್ರಾಬ್ಲಮ್ ಇರುತ್ತೆ, ಹಠ ಅಷ್ಟೊಂದು ಜಾಸ್ತಿ ಇರ್ಲಿಲ್ಲ ಅಂದ್ರೆ ಅದಕ್ಕೂ ಪ್ರಾಬ್ಲಮ್ ಇರುತ್ತೆ. ಸೊ ಎಲ್ಲೋಗ್ಲಿ ಅಂತ ನನ್ಗೆ ಅನ್ಸ್ತು. ಅಂಡ್ ಬಟ್ ಹೌದು, ಅದರಿಂದ ನಂಗೆ ಸ್ವಲ್ಪ ಸೆಲ್ಫ್ ಕಾನ್ಫಿಡೆನ್ಸ್ ಕಮ್ಮಿ ಆಗ್ತಾ ಇತ್ತು. ಆಮೇಲೆ ಬರ್ತಾ ಇತ್ತು ಚೂರು. ಅದಾದ್ಮೇಲೆ ಇದೆಲ್ಲ ಆದ್ಮೇಲೆ ಆಯ್ತು, ಎಲಿಮಿನೇಟ್ ಆಗ್ಬಿಟ್ಟೆ. ಸೊ ಬಿಗ್ ಬಾಸ್ ಹೋಗೋಕ್ಕಿಂತ ಮೊದಲು ನಿಮ್ಮ ಫ್ಯಾಮಿಲಿ ರಿಯಾಕ್ಷನ್ಸು, ಬಿಗ್ ಬಾಸ್ ಇಂದ ಮನೆ ಬಂದ ಮೇಲೆ ಫ್ಯಾಮಿಲಿ ರಿಯಾಕ್ಷನ್ಸ್? ಹೋಗಕ್ ಮುಂಚೆ ಬಿಗ್ ಬಾಸ್ ಮನೆ ಒಳಗಡೆ ನಮ್ಮ ಅಪ್ಪ ಅಮ್ಮ ತುಂಬಾ ಖುಷಿಯಾಗಿದ್ರು, ನಮ್ಮ ಫ್ಯಾಮಿಲಿ ತುಂಬಾ ಖುಷಿಯಾಗಿದ್ರು. ಇನ್ಫ್ಯಾಕ್ಟ್ ನಮ್ಮ ಅಪ್ಪ ಅಮ್ಮ ಅಳಕ್ ಶುರು ಮಾಡಿದ್ರು. ಯಾಕೆಂದ್ರೆ ಅವ್ರಿಗೂ ಗೊತ್ತಿತ್ತು ಇದು ನನ್ ತುಂಬಾ ದೊಡ್ಡ ಕನ್ಸ್ ಅಂತ, ಬಿಗ್ ಬಾಸ್ ಅಲ್ಲಿ ಕಂಟೆಸ್ಟೆಂಟ್ ಆಗಕ್ಕೆ ಅಂತ. ಅಂಡ್ ತುಂಬಾ ಖುಷಿ ಇದ್ರು. ಅಂಡ್ ಆಚೆ ಬಂದ ತಕ್ಷಣ ಅವ್ರಿಗೆ ಬೇಜಾರಾಗಿತ್ತು, ಇಷ್ಟು ಬೇಗ ನಾನು ಆಚೆ ಬಂದೆ ಅಂತ, ಏನಕ್ಕೆ. ಅಂಡ್ ನಂದು ಇಮೋಷನ್ಸ್ ನನ್ನ ಸ್ಟೇಜ್ ಮೇಲೆ ಲಾಸ್ಟ್ ಮಿನಿಟ್ ತನಕ ನಾನು ಕೇಳಿದೆ, ಓಕೆ ನೋಡಿ ಪ್ಲೀಸ್ ಸುದೀಪ್ ಸರ್ ನಾನು ಮಾಡ್ತೀನಿ ಅಂತ ನಂಗೆ ಗೊತ್ತು ಅಂತ. ಅಂಡ್ ಅವ್ರಿಗೆ ಬೇಜಾರಾಗಿತ್ತು, ಯಾಕೆಂದ್ರೆ ಅವ್ರಿಗೆ ಗೊತ್ತು ನಾನು ಹೇಗಿದ್ದೀನಿ ಅಂತ, ಏನಾದ್ರೂ ಇದ್ರೆ ನಾನು ಗಿವ್ ಅಪ್ ಮಾಡಲ್ಲ ಅಂತ ಅವ್ರಿಗೆ ಗೊತ್ತಿತ್ತು. ಬಟ್ ಇಷ್ಟು ಬೇಗ ಅವ್ರು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಸೊ ಅದರಿಂದ ಅವ್ರಿಗೆ ಸ್ವಲ್ಪ ದುಃಖ ಆಗ್ತು. ಸೊ ಬಿಗ್ ಬಾಸ್ ಅಲ್ಲಿ ಸುಮಾರು ಕಂಟೆಸ್ಟೆಂಟ್ಗಳಿದ್ದಾರೆ. ಒಬ್ಬೊಬ್ರದ್ದು ಒಂದೊಂದು ಥರದ ವ್ಯಕ್ತಿತ್ವ, ಒಬ್ಬೊಬ್ರದ್ದು ಒಂದೊಂದು ಥರದ ಪ್ರೊಫೆಷನ್. ಸೊ ಅದರಲ್ಲಿ ಹೆಚ್ಚು ಚರ್ಚೆ ಆಗ್ತಾ ಇರೋದು ಡ್ರೋನ್ ಪ್ರತಾಪ್. ಸೊ ನೀವು ಕಂಡಂತೆ ಹೆಂಗೆ ಡ್ರೋನ್ ಪ್ರತಾಪ್? ಅವ್ರು ತುಂಬಾ ಬುದ್ಧಿವಂತವರು ಪ್ರತಾಪ್ ಅವರು. ಸೊ ಅವ್ರಿಗೆ ಫಸ್ಟ್ ಇನಿಷಿಯಲ್ ಆಗಿ ಯಾರಿಗೂ ಗೊತ್ತಿರ್ಲಿಲ್ಲ, ಅವರು ಸೈಲೆಂಟ್ ಆಗಿ ಕೂತ್ಕೊಂಡಿದ್ರು. ಮತ್ತೆ ನನ್ ಪ್ರಕಾರ ಆವಾಗ ಸೈಲೆಂಟ್ ಆಗಿ ಕೂತ್ಕೊಳ್ಳುವಾಗ ಅವ್ರಿಗೆಲ್ಲ ಅನಲೈಸ್ ಮಾಡ್ತಾ ಇದ್ರು ಅಂತ ನನ್ಗೆ ಅನ್ಸುತ್ತೆ. ಸೊ ರಿಯಲ್ ಸ್ಟ್ರಾಟಜಿ ಎಲ್ಲಿ ಶುರು ಆಯ್ತಂದ್ರೆ ಆ ಬಲೂನ್ ಮನೆ ಒಳಗಡೆ ಬಲೂನ್ ಟಾಸ್ಕ್ ಇತ್ತಲ್ವಾ,
ಅದ್ರಿಂದ ಅವ್ರು ಸುಮ್ಮನೆ ನಿಂತ್ಕೊಂಡು ಎಲ್ಲ ಅಬ್ಸರ್ವ್ ಮಾಡ್ತಾ ಇದ್ರು. ಅಬ್ಸರ್ವ್ ಮಾಡುವಾಗ ಅವ್ರಿಗೆ ಎಲ್ಲ ನಾಮಿನೇಷನ್ ಪೇಪರ್ ಬಂದಿತ್ತು. ಸೊ ಅವ್ರಿಗೆ ಡಿಸಿಷನ್ ಬಂತು ಆಮೇಲೆ ಯಾರನ್ನ ಎಲಿಮಿನೇಟ್ ಮಾಡ್ತಾರಂತ. ಸೊ ಆವಾಗಿಂದ ಇವಾಗ ತನಕ ತುಂಬಾ ಸ್ಟ್ರಾಂಗ್ ಆಗಿ ಆಡ್ತಾ ಇದಾರೆ ಅವರು. ಅದ್ರ ಮೇಲೆ ತುಂಬಾ ಆನೆಸ್ಟ್ ಆಗಿ ಫೇರ್ ಆಗಿ ಅವ್ರು ಆಡ್ತಾ ಇದಾರೆ ಅಂತ ನಂಗೆ ಅನ್ಸುತ್ತೆ. ಸೊ ನೀವೇ ಹೇಳ್ದಂಗೆ ಪ್ರತಾಪ್ ಬುದ್ಧಿವಂತಿಕೆಯಿಂದ ಆಡ್ತಾ ಇದ್ದಾರೆ ಅಂತ. ಬಟ್ ಎಲ್ಲೋ ಒಂದು ಕಡೆ ಅವ್ರ ಮುಗ್ಧತೆನೂ ಕೂಡ ಪ್ಲಸ್ ಪಾಯಿಂಟ್ ಆಗ್ತಾ ಇದೆ ಅನ್ನೋ ಭಾವನೆ ಜನರಲ್ಲಿದೆ. ಸೊ ಇದಕ್ಕೆ ತಕ್ಕಂತೆ ವಾರದಿಂದ ವಾರಕ್ಕೆ ಅವ್ರ ಪಾಪ್ಯುಲಾರಿಟಿ ಹೆಚ್ಚಾಗ್ತಾ ಇದೆ. ಸೊ ನೀವೇನು ಹೇಳ್ತೀರಾ, ಇನ್ನೋಸೆನ್ಸ್ ಪ್ಲಸ್ ಇಂಟೆಲಿಜೆನ್ಸಾ ಅಥವಾ ಇಟ್ಸ್ ಪ್ಯೂರ್ಲಿ ಇಂಟೆಲಿಜೆನ್ಸಾ? ಸ್ವಲ್ಪ ಇನ್ನಸೆನ್ಸ್ ಇದೆ. ಯಾರು 100% ಇನ್ನಸೆಂಟ್ ಇರಲ್ಲ, ಚೂರ್ ಇದೆ. ಬಟ್ ಮೋರ್ ಬುದ್ಧಿವಂತ ಅವರು ಅಂತ ಅನ್ಸುತ್ತೆ. ಇಂಟೆಲಿಜೆನ್ಸ್ ಯೂಸ್ ಮಾಡ್ತಾ ಇದಾರೆ, ಅದೇ ಮುಖ್ಯ. ಸೊ ಅದು ಮಾಡ್ತಾ ಇದಾರೆ ಅವರು. ಸೊ ಎಲ್ಲೋ ಒಂದು ಕಡೆ ಡ್ರೋನ್ ಪ್ರತಾಪ್ ಅವ್ರನ್ನ ಆರಂಭದಲ್ಲಿ ಎಲ್ಲರೂ ಸೇರಿ ಟಾರ್ಗೆಟ್ ಮಾಡಿಬಿಟ್ಟಿದ್ರು. ಸೊ ಅದೇ ಎಲ್ಲೋ ಒಂದು ಕಡೆ ಡ್ರೋನ್ ಪ್ರತಾಪ್ಗೆ ಪ್ಲಸ್ ಆಯಿತು ಅಂತ ನಿಮ್ಗೆ ಈಗ ಅನ್ಸುತ್ತಾ? ಹೇಗೆ ಈಗ ಪ್ಲಸ್ ಅಂತ ಹೇಳಕ್ಕಾಗಲ್ಲ. ಎಲ್ಲರಿಗೂ ನಮ್ಗೆ ಹೇಗ್ ಅನ್ಸುತ್ತೋ ನಾವು ಆತರ ರಿಯಾಕ್ಟ್ ಮಾಡ್ತಿದ್ವಿ. ಏನಾದ್ರೂ ಸಿಚುವೇಶನ್ ಇರ್ಲಿ, ಇಮೋಷನ್ ಇರ್ಲಿ, ಏನಾದ್ರೂ ಇರ್ಲಿ, ಅದರಿಂದ ಅವ್ರು ಜೆನ್ಯೂನ್ ಆಗಿದ್ರು ಅಂತ ನನ್ಗೆ ಅನ್ಸುತ್ತೆ. ಯಾಕಂದ್ರೆ ಯಾರಾದ್ರೂ ಅವ್ರ ಮೇಲೆ ಜೋಕ್ಸ್ ಮಾಡಿದ್ರೆ ಏನಾದ್ರೂ ಇದ್ರೆ ಅವ್ರಿಗೆ ಬೇಜಾರು ಆಗ್ತಾ ಇತ್ತು, ನಗ್ತಾ ಇದ್ರು ಅವರು. ಏನೋ ಅದು ಇಮೋಷನ್, ಹೆಲ್ಪ್ಲೆಸ್ನೆಸ್ ಆತರ ಏನೋ ಡೆಲಿಬ್ರೇಟ್ ಆಗಿ ತೋರಿಸ್ತಾ ಇದ್ರು ಅಂತ ನನ್ಗೆ ಅನ್ಸ್ಲಿಲ್ಲ. ಸೊ ಇನ್ನು ವಿನಯ್ ಗೌಡ ಅವರ ವಿಚಾರಕ್ಕೆ ಮಾತಾಡೋದಾದರೆ, ಸೊ ಸ್ಟಾರ್ಟಿಂಗಲ್ಲಿ ಎಲ್ಲರೂ ಅವ್ರ ಪರವಾಗಿ ಇದ್ದಿದ್ದು ಮನೆಯಲ್ಲಿ ಆಲ್ಮೋಸ್ಟ್. ಸೊ ಅವ್ರದ್ದು ಒಂದು ಸ್ಟ್ರಾಂಗ್ ಇದಿತ್ತು, ಒಂದು ಫೀಲ್ ಅವರಲ್ಲೂ ಇತ್ತು, ಬಲಶಾಲಿಯಾಗಿ ಇದ್ನಂತ ಆನೆ ಅಂತ ಆ ಥರದ್ದೆಲ್ಲ ಒಂದಿಷ್ಟು ಇದಾಯಿತು. ಸೊ ಎಲ್ಲೋ ಒಂದು ಕಡೆ ವಿನಯ್ ಗೌಡ ಅವ್ರನ್ನ ಜಾಸ್ತಿ ಎಲ್ಲರೂ ಮನೆಯವರೇ ಸೇರಿ ಅಟ್ಟಕ್ಕೆಲ್ಲ ಏರಿಸ್ಬಿಟ್ರು, ಫುಲ್ ಹೈಲೈಟ್ ಮಾಡ್ತಾ ಇದ್ರು ಅಂತ ಅನ್ಸುತ್ತೆ. ಟು ಸಮ್ ಎಕ್ಸ್ಟೆಂಟ್ ನನಗೆ ಅನ್ಸುತ್ತೆ. ಅವರು ತುಂಬಾ ಸ್ಟ್ರಾಂಗ್ ಆಗಿದ್ದಾರೆ, ಅವರು ಸ್ಟ್ರಾಟಜಿನೂ ಚೆನ್ನಾಗಿದೆ, ಅವ್ರು ಹೇಗೆ ಆಟ ಆಡ್ತಾರೆ ಅಂತ ಅವ್ರಿಗೆ ಗೊತ್ತು. ಅಂಡ್ ನಾವು ನೋಡಿದೀವಿ, ಮನ್ಸಿಂದ ತುಂಬಾ ಚೆನ್ನಾಗಿದ್ದಾರೆ ಅಂಡ್ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ. ಬಟ್ ಅಟ್ ದ ಸೇಮ್ ಟೈಮ್ ಮೇ ಬಿ ಹೌದು ಚೂರು ನಾವು ಸ್ವಲ್ಪ ಅವ್ರನ್ನ ಪುಷ್ ಮಾಡಿದೀವಿ ಅಂತ ಅನ್ಸುತ್ತೆ. ಬಟ್ ಇವಾಗ ನೋಡಿದ್ರೆ ಇಲ್ಲ, ಅವ್ರಿಗೆ ಏನ್ ಆಟ ಇದೆಯೋ ಅವ್ರು ಅದೇ ತೋರಿಸ್ತಾ ಇದ್ದಾರೆ ಅಂಡ್ ಅದೇ ನಡ್ಕೊಂಡು ಹೋಗ್ತಾ ಇದೆ ಅಷ್ಟೇ. ಸೊ ಇನ್ನೊಂದು ಪ್ರಮುಖವಾದ ವಿಚಾರ ಸದ್ದು ಮಾಡಿದಂದ್ರೆ ಬಳೆ ವಿಚಾರ. ಸೊ ಬಳೆ ವಿಚಾರದಲ್ಲಿ ನೀವು ಕೂಡ ವಿರೋಧ ವ್ಯಕ್ತಪಡಿಸಿಲ್ಲ. ಸೊ ಅದಕ್ಕೆ ಸುಮಾರು ಜನರದ ಒಂದು ಅಸಮಾಧಾನ. ಐಶಾನಿ ಅವರು ಅಲ್ಲಿ ಅಪೋಸ್ ಮಾಡಬೇಕಿತ್ತು ಬಟ್ ಮಾತಾಡಿಲ್ಲ. ಸೊ ಆಕ್ಚುಲಿ ಅದು ಬಳೆ ಇನ್ಸಿಡೆಂಟ್ ಬಗ್ಗೆ ಓವರ್ ಆಲ್ ಆಗಿ ಮಾತಾಡೋದಾದ್ರೆ ಏನಾಗಿತ್ತು, ನೀವ್ ಯಾಕೆ ಮಾತಾಡ್ಲಿಲ್ಲ, ಆಮೇಲೆ ಏನಾಯ್ತು? ಫಸ್ಟ್ ನಾನು ಏನ್ ಹೇಳ್ತೇನೆ ಸುದೀಪ್ ಸರ್ ಕಿಚ್ಚನ ಬಳೆ ಕೊಟ್ಟಿದ್ದಾರೆ. ಸೊ ಅದ್ರಿಂದ ನಮ್ಗೆ ಎಲ್ಲರಿಗೂ ಖುಷಿ ಆಗಿತ್ತು. ಅಂಡ್ ಐ ಥಿಂಕ್ ಆವಾಗ ಅದೆಲ್ಲ ಆಗುವಾಗ ನಾನು ತುಂಬಾ ನ್ಯೂ ಆಗಿದ್ದೀನಿ ಇದಕ್ಕೆ, ಆಯ್ತಾ. ಸೊ ಅದನ್ನೆಲ್ಲ ನೋಡಿದ್ಮೇಲೆ ನನ್ಗೆ ಅರ್ಥ ಆಗ್ಲಿಲ್ಲ, ಓಕೆ ಯಾವ ತರ ಏನ್ ಹೇಳ್ತಾ ಇದಾರೆ ಅಂತ ನಂಗೆ ಒಂಥರ ಕನ್ಫ್ಯೂಷನ್ ಇತ್ತು. ಬಟ್ ಅಟ್ ದ ಸೇಮ್ ಟೈಮ್ ಓಕೆ ನಂಗೆ ಗೊತ್ತಿತ್ತು, ಸೆಪರೇಟ್ ಆಗಿ ನಾನು ಮಾತಾಡಿದ್ದೀನಿ ಈ ತರ ಮಾಡ್ಬಾರ್ದಿತ್ತು ಅಂತ. ಬಟ್ ಹೌದು, ನಂದು ಸ್ಟ್ಯಾಂಡ್ ಇನ್ನ ನಾನು ಸ್ಟ್ರಾಂಗ್ ಆಗಿ ತಗೋಬೇಕಿತ್ತು ಅದ್ರ ಬಗ್ಗೆ. ಅಂಡ್ ಬಟ್ ಟು ಬಿ ಆನೆಸ್ಟ್, ಸೊ ಎರಡು ಗ್ರೂಪ್ಸ್ ಇಂದ ಅದು ಬಂದಿತ್ತು. ಗ್ರೂಪ್ಸ್ ಅಂತ ಹೇಳಿದ್ರೆ 2 ಟೀಮ್ಸ್ ಕರೆಯಿಂದ ಅದೇ ಬಳೆ ಬಗ್ಗೆ ಬಂದಿತ್ತು. ಒಂದು ಹಳ್ಳಿ ಟಾಸ್ಕ್ ಅಲ್ಲಿ ಮತ್ತೆ ಇನ್ನೊಂದು ಇದು ಗೊಂಬೆ ಟಾಸ್ಕ್ ಬಂದಿತ್ತು. ಸೊ ಗೊಂಬೆ ಟಾಸ್ಕ್ ಅಲ್ಲಿ ಹುಡುಗಿಯವ್ರು ಹೇಳಿದ್ರು, ಅದು ಹಳ್ಳಿ ಟಾಸ್ಕ್ ಅಲ್ಲಿ ಹುಡುಗರು, ಆಯ್ತಾ. ಸೊ ಅದ್ರಿಂದ ಹೇಗೆ ಲೈಕ್ ನಾವು ಸ್ಟ್ಯಾಂಡ್ ತಗೋಬೇಕಿತ್ತಂತ ಎಲ್ಲರೂ ಹೇಳ್ತಾರೆ. ಓಕೆ, ನಾನು ಸ್ಟ್ಯಾಂಡ್ ತಗೋಬೇಕಿತ್ತು, ಹೌದು. ಬಟ್ ಅಲ್ಲೂ ನೋಡಿದ್ರೆ ಹುಡುಗಿಯವರು ಆತರ ಮಾಡಿದ್ದಾರೆ. ಸೊ ನಮ್ ಎಲ್ಲಾ ಕಡೆಯಿಂದ ನಾವು ತಪ್ಪು ಮಾಡಿದೀವಿ ಅಂತ ತಪ್ಪು ಸರಿ ಅಂತ ನಮ್ಗೆ ಗೊತ್ತು, ಡಿಫ್ರೆನ್ಶಿಯೇಟ್ ಮಾಡಕ್ಕೆ. ಸೊ ನಾವು ಎಲ್ಲರೂ ತಪ್ಪು ಮಾಡಿದೀವಿ, ನಾನು ತಪ್ಪು ಮಾಡಿದೀನಿ, ನಾನು ನಿಂತ್ಕೋಬೇಕಿತ್ತು ಅಂತ ನನ್ಗೆ ಅನಿಸ್ತು. ಬಟ್ ಐ ಡಿಡ್ಂಟ್. ಸೊ ಇನ್ನೊಂದು ಪ್ರಮುಖವಾದ ವಿಚಾರ ಅಂದ್ರೆ ಹೈಲೈಟ್ ಆಗಿತ್ತು ನೀವು ಮತ್ತೆ ತುಕಾಲಿ ಸಂತೋರ್ದು ಫೈಟ್ ವಾಕ್ ಸಮರ. ಸೊ ಸಿಕ್ಕಾಪಟ್ಟೆ ಜೋರಾಗೆ ಕಿತ್ತಾಡ್ಕೊಂಡಿದ್ದು ನೀವು. ಸೊ ಆ ವಿಚಾರದ ಬಗ್ಗೆ ಮಾತಾಡೋದಾದ್ರೆ ತುಕಾಲಿ ಸಂತೋರ್ ಬಗ್ಗೆ ಮಾತಾಡೋದಾದ್ರೆ, ತುಕಾಲಿ ಸಂತೋಷ್ ಅವರು ಕಾಮಿಡಿ ತುಂಬಾ ಚೆನ್ನಾಗಿ ಮಾಡ್ತಾರೆ. ಅಂಡ್ ಆ ಫೈಟ್ ಏನಿತ್ತಂದ್ರೆ ಅದು ತುಂಬಾ ಹೀಟೆಡ್ ಆಗಿತ್ತು. ಅಂಡ್ ಅದರಿಂದ ಆ ಫ್ರಸ್ಟ್ರೇಷನ್ ಇರ್ಲಿ ಇಲ್ಲ ಏನಾದ್ರೂ ಇರ್ಲಿ, ಅವ್ರನ್ನ ನಾಮಿನೇಟ್ ಮಾಡ್ಬೇಕಂತ ನನಗೆ ಫುಲ್ ಓಕೆ 100% ನನಗೆ
ನಾನು ಮಾಡ್ಬೇಕಂತ ನಂಗಿತ್ತು. ಆ್ಯಂಡ್ ಪಾಪ ರಕ್ಷಕು ಅಲ್ಲಿದ್ದ ಅವನ್ನ ಸೇವ್ ಮಾಡೋಕ್ಕೆ. ಸೊ ಏನಾದ್ರೂ ಇರ್ಲಿ, ನಮ್ ಟಾಸ್ಕ್ ವಿಚಾರ ಬಂದ್ರೆ ನಾವು ಹೇಗೆ ಆಟ ಆಡ್ತೀವಿ, ನಮ್ಗೆ ಏನ್ ಅನ್ಸುತ್ತೋ ಹಂಗ್ ಮಾಡ್ವಿ. ನನ್ನ ಹತ್ರ ಏನು ಇರ್ಲಿಲ್ಲ. ಹೀಟೆಡ್ ಮೂಮೆಂಟ್ ಅಲ್ಲಿ ತುಂಬಾ ಫೈಟ್ ಆಯ್ತು. ಅವ್ರು ಕಿರ್ಚಾರಕ್ ಶುರು ಮಾಡಿದ್ರು, ನಾನು ಕಿರ್ಚಾರಕ್ ಶುರು ಮಾಡಿದೆ. ಸೊ ಅದ್ರ ಬಗ್ಗೆ ಎಲ್ಲ ಇವಾಗ ಡಿಸಾಲ್ವ್ ಆಗ್ಬಿಟ್ಟಿದೆ, ರಿಸಾಲ್ವ್ ಆಗಿದೆ ಅಂಡ್ ಇಟ್ಸ್ ಡನ್ ಅಷ್ಟೇ. ಬಟ್ ಆ ತರ ಇತ್ತು, ನಮ್ಮಿಬ್ರಿಗೂ ತುಂಬಾ ಕೋಪ ಆಯ್ತು, ಸಾಲ್ವ್ ಆಯ್ತು. ಸೊ ಅಪಾರ್ಟ್ ಫ್ರಮ್ ಫೈಟ್, ತುಕಾಲಿ ಸಂತೂರ್ ಹೇಗೆ? ಲೈಕ್ ಐ ಸೆಡ್, ತುಕಾಲಿ ಸಂತೋಷ್ ಅವರು ಕಮಿಡಿಯನ್ ಅಂಡ್ ಅವ್ರ ಆಟನೂ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ. ಅಂಡ್ ಬಟ್ ಅಟ್ ದ ಸೇಮ್ ಟೈಮ್ ಅವರು ಸ್ವಲ್ಪ ಅವ್ರ ಮೈಂಡ್ ಸೆಟ್ ಸ್ವಲ್ಪ ಚೇಂಜ್ ಆಗ್ಬೇಕಂತ ನಂಗೆ ಅನಿಸ್ತಾ ಇದೆ. ಸ್ವಲ್ಪ ಏನೋ ಲಾಯಲ್ಟಿ ಎಲ್ಲ ಇರ್ಲಿ ಅಂತ ನಂಗೆ ಅನಿಸ್ತಾ ಇದೆ. ಅವರು ಒಳ್ಳೆಯವರು, ಬಟ್ ಅಟ್ ದ ಸೇಮ್ ಟೈಮ್ ಅದನ್ನ ಚೂರು ಚೇಂಜ್ ಮಾಡ್ಲಿ ಅಷ್ಟೇ. ಸೊ ರಕ್ಷಕ್ ಬುಲೆಟ್ ವಿಚಾರಕ್ಕೆ ಬಂದರೆ, ಸೊ ಅವರು ಇಷ್ಟು ಬೇಗ ಎಲಿಮಿನೇಟ್ ಆಗ್ತಾರೆ ಅಂತ ಅನ್ಕೊಂಡಿರಲಿಲ್ಲ. ಎಲ್ಲರಿಗಿಂತ ಮೊದಲು ಅವರು ಆಚೆ ಬರ್ತಾರೆ ಅಂತ ಯಾರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಸೊ ಎಲ್ಲರಿಗೂ ಅದೊಂಥರ ಸರ್ಪ್ರೈಸ್ ಎಲಿಮೆಂಟ್ಸು. ಸೊ ಅವರಿಂದ ಎಲ್ಲಿ ಇದಾಗಿದ್ದು ಅನ್ಸುತ್ತೆ ನಿಮಗೆ? ಎಲ್ಲಿ ಅವ್ರು ಎಡಗಿದ್ದು? ನೀವು ನಿರೀಕ್ಷೆ ಮಾಡಿದ್ರೆ ರಕ್ಷಕ್ ಬುಲೆಟ್ ಹೋಗ್ತಾರೆ ಅಂತ? ಇಲ್ಲ, ನಂಗೆ ಗೊತ್ತಿರಲಿಲ್ಲ ರಕ್ಷಕರು ಹೋಗ್ತಾರಂತ. ಆವಾಗ ಎಲಿಮಿನೇಷನ್ ರೌಂಡ್ ಅಲ್ಲಿ ಇದು ವಿನಯ್ ಅವರು ಮತ್ತೆ ರಕ್ಷಕ್ ಅವರು ಅದು ಡಬಲ್ ಎಲಿಮಿನೇಷನ್ ಅಂತ, ಅವ್ರು ಹೋಗ್ತಾರೆ ಇಲ್ಲಾಂದ್ರೆ ಇರ್ತಾರೆ, ಯಾರು ಹೋಗ್ತಾರೆ ಯಾರು ಇರ್ತಾರೆ ಅಂತ ನಮ್ಗೆ ಗೊತ್ತಿರಲಿಲ್ಲ. ಎಕ್ಸ್ಪೆಕ್ಟೇ ಮಾಡಿರ್ಲಿಲ್ಲ. ಅವ್ರು ಎಲ್ಲಿ ಲ್ಯಾಕ್ ಆಗಿದ್ದಾರೆ ಅಂತ ನನ್ಗೆ ಅದು ಗೊತ್ತಿಲ್ಲ. ಸೊ ಅವರು ಹಠ ಮತ್ತೆ ಆಟ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ, ಉತ್ತಮ ಸಿಕ್ಕಿದೆ ಅವ್ರಿಗೆ. ಮತ್ತೆ ಇಲ್ಲಾಂದ್ರೆ ಇದು ಕ್ಯಾಪ್ಟನ್ ಆಗಿದ್ದಾರೆ. ಸೊ ಅದಾದ್ಮೇಲೆ ಏನಕ್ಕಾಯ್ತಂತ ನಂಗೆ ಗೊತ್ತಿಲ್ಲ, ಬಟ್ ಆಗಿದೆ. ಕಾರ್ತಿಕ್ ಅವ್ರ ವಿಚಾರಕ್ಕೆ ಬರೋದಾದ್ರೆ, ಅವ್ರದ್ದು ಸಿಕ್ಕಾಪಟ್ಟೆ ಓವರ್ ಕೋಪ, ಅತಿರೇಕದ ಕೋಪ ಅಂತ ಅನ್ಸಲ್ವ ಮೇಡಮ್ ನಿಮಗೆ? ಅವ್ರ ಮನಸ್ಸಿನ ತುಂಬ ಒಳ್ಳೆಯವರು. ಆ್ಯಂಡ್ ಬಟ್ ಗೊತ್ತು, ಕೋಪ ಸ್ವಲ್ಪ ಜಾಸ್ತಿ ಇದೆ. ಆ್ಯಂಡ್ ಅದನ್ನ ಸ್ವಲ್ಪ ಕಮ್ಮಿ ಮಾಡ್ಬೇಕಂತ ನಾನು ಹೇಳಿದ್ದೀನಿ ಅವ್ರಿಗೆ, ನಾನು ಅವ್ರ ಜೊತೆ ಮಾತಾಡಿದ್ದೀನಿ. ಬಟ್ ಅವ್ರ ಮೈಂಡ್ ಸೆಟ್ ಹೇಗಿದೆ ಅಂತ ನಂಗೆ ಗೊತ್ತಿಲ್ಲ. ಆ್ಯಂಡ್ ಅವ್ರು ಯಾವ ಥರ ಇರ್ತಾರೋ ಅವ್ರು ಆ ಥರ ಇರಲಿ ಅಷ್ಟೇ. ಬಟ್ ಬಿಗ್ ಬಾಸ್ ಮನೆಯಲ್ಲಿ ಅವರು ಸಿಕ್ಕಾಪಟ್ಟೆ ಕಿರ್ಚಾಡ್ತಾರೆ, ಕೂಗಾಡ್ತಾರೆ. ಸೊ ಕೂಗಾಡೋದೇ ಒಂದು ಆಟ ಅಂತ ಆಗ್ಬಿಟ್ಟಿದೆ ಅಂತ ಅಭಿಪ್ರಾಯ. ನಿಮ್ಮ ಅಭಿಪ್ರಾಯ? ಟು ಸಮ್ ಎಕ್ಸ್ಟೆಂಟ್ ಹೌದು, ನಂಗೆ ಅನ್ಸುತ್ತೆ ತುಂಬ ಕಿರ್ಚಾಡ್ತಾರೆ, ಅದು ಒಂಥರ ಓಕೆ ಹೈಲೈಟ್ ಆಗ್ತೀವಿ ಅಂತ. ಬಟ್ ನಾವು ಡಿಲಿಬ್ರೇಟ್ ಆಗಿ ನಾನು ಒಳಗಡೆ ಹೋಗುವಾಗ ನಾನು ಹೇಗಿದ್ನೋ ನಾನು ಆ ಥರ ಇದ್ದೆ. ಇದು ಏನು ಲೈಕ್ ಓಕೆ ಈ ಥರ ಮಾಡ್ತೀನಿ, ಕಿರ್ಚಾಡ್ತೀನಿ, ಆ ಥರ ಏನೂ ಇರಲಿಲ್ಲ. ಸೊ ನನಗೂ ಅನ್ಸುತ್ತೆ ಕಾರ್ತಿಕ್ ಅವರು ಆ ಥರ ಇರ್ತಾರಂತ. ಯಾಕೆಂದ್ರೆ ಅವ್ರಿಗೆ ಯಾವಾಗ ಕೋಪ ಬರುತ್ತೆ ಅವ್ರು ತೋರಿಸ್ತಾರೆ. ಅವ್ರು ಅವ್ರು ಶಾರ್ಟ್ ಟೆಂಪರ್ಡ್ ಆಗಿದ್ರೆ ಅವ್ರಿಗೆ ಯಾವಾಗ ಕೋಪ ಬರುತ್ತೆ ಅವ್ರು ತೋರಿಸ್ತಾರೆ. ಟಾಸ್ಕ್ ವಿಚಾರ ಇರಲಿ, ಇಲ್ಲ ಮನೆ ವಿಚಾರ ಇರಲಿ, ಏನಾದರೂ ಇರಲಿ ಅಲ್ಲಿ ತೋರಿಸ್ತಾರೆ. ಅದು ನಮ್ಮ ನಾರ್ಮಲ್ ಇಮೋಷನ್ಸ್ ಏನಿರುತ್ತೋ ಅಲ್ಲಿ ತೋರಿಸ್ತೀವಿ. ಸೊ ಅವ್ರು ಆ ಥರನೇ ಮಾಡಿದ್ದಾರೆ ಅಂತ ನಂಗೆ ಅನ್ಸುತ್ತೆ.